ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ನಗರದ ಅಕ್ಕಪಕ್ಕದಲ್ಲಿ ಮತ್ತು ನಗರ ಪ್ರದೇಶಕ್ಕೆ ಅಂಟಿಕೊಂಡಿರುವ ಗ್ರಾಮಗಳಲ್ಲಿ ರಾಜರೋಷವಾಗಿ ಜೆಸಿಬಿ ಮುಖಾಂತರ ಅಕ್ರಮ ಮರಳು ಹಾಗೂ ಮರಂ ತೆಗೆದು ರಸ್ತೆ ಬದಿಯಲ್ಲಿ ರಾಜರೋಷವಾಗಿ ಮನಬಂದಂತೆ ದರಕ್ಕೆ ಮಾರಾಟ ಮಾಡುವವರ ಮೇಲೆ ಕಾನೂನು ಕಠಿಣ ಕ್ರಮ ಕೈಗೊಂಡು ತುರ್ತಾಗಿ ಅಕ್ರಮ ದಂಧೆಗೆ ಕಡಿವಾಣ ಹಾಕಬೇಕು ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆಗ್ರಹಿಸಿದ್ದಾರೆ. ಯಾದಗಿರಿ ತಾಲೂಕಿನ ಮುಂಡ್ರಿಕೆ ಅಶೋಕನಗರ ಹಾಗೂ ನಗರ ಅಕ್ಕಪಕ್ಕದಲ್ಲಿ ಬೆಟ್ಟ ಹಾಗೂ ಹಳ್ಳಕೊಳ್ಳದಲ್ಲಿ ಅಕ್ರಮ ಮರಳು ಹಾಗೂ ಮರಂ ದಂಧೆ ಸ್ಥಳಕ್ಕೆ ದಿಢೀರ್ ಭೇಟಿ ಕೊಟ್ಟು ಪರಿಶೀಲಿಸಿದ ನಂತರ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್, ಯಾದಗಿರಿ ನಗರದ ಸಮೀಪದಲ್ಲಿ ಅಕ್ರಮ ದಂಧೆಕೋರರು ಕಾನೂನು ಭಯವಿಲ್ಲದೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಹಳ್ಳಕೊಳ್ಳ ಬೆಟ್ಟಗುಡ್ಡದ ನೈಸರ್ಗಿಕ ಸಂಪತ್ತನ್ನು ದೋಚುತ್ತಿರುವುದು ಇದು ನಾಚಿಕೆಗೇಡಿನ ಸಂಗತಿ. ಇದರಿಂದ ಅಂತರ್ಜಲ ಕುಸಿತ ಇದ್ದು ನೈಸರ್ಗಿಕವಾಗಿ ಬೆಟ್ಟದಲ್ಲಿ ಜೆಸಿಬಿಯಿಂದ ಮರಬದಂತೆ ಮರಂ ತೆಗೆದು ಸುಂದರವಾದ ಬೆಟ್ಟವನ್ನು ನಾಶ ಮಾಡುವವರು ಮೇಲೆ ಕಾನೂನು ಕಠಿಣ ಕ್ರಮ ಕೈಗೊಂಡು ಜೆಸಿಬಿ ಮತ್ತು ಟ್ರ್ಯಾಕ್ಟರ್ ಟಿಪ್ಪರ್ಗಳನ್ನು ಜಪ್ತಿ ಮಾಡಿ ಅವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿ ನೈಸರ್ಗಿಕ ಸಂಪತ್ತನ್ನು ಉಳಿಸಿ ಮುಂದಿನ ಪೀಳಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಬರ್ತಕ್ಕಂಥ ಅಶೋಕ್ ನಗರದ ಈ ಗುಡ್ಡದಲ್ಲಿ ಏನದಂದ್ರೆ ಸಾಕಷ್ಟು ಅಕ್ರಮ ಮರಳು ದಂಧೆ ನಡೆದಿದ್ದರೂ ಕೂಡ ಜಿಲ್ಲಾ ಆಡಳಿತ ಕಣ್ಣುಮುಚ್ಚಿ ಕುಳಿತಿರ್ತಕ್ಕಂಥದ್ದು ಇದು ನಾಚಿಗೇಡಿನ ಸಂಗತಿ. ನೋಡ್ರಿ ಹೆಂಗೆ ಗುಡ್ಡಗಾಡದಲ್ಲಿ ಗಿಡ ಗಂಟೆಗಳು ಹಚ್ಚಿ ಬೆಳೆಸಬೇಕು, ಆದರೆ ನೋಡ್ಗ ಹೆಂಗೆ ಬಂತಂಗೆ ಏನದ ಅಕ್ರಮ ದಂಧೆಕೋರರು ಈ ಎಲ್ಲ ಮರಮನೆ ಹೆಂಗೆ ಜೆಸಿಬಿ ಮತ್ತು ಇಟ್ಯಾಚ್ಲಿಂತ ಹೆಂಗೆ ಬಂತಂಗೆ ತುಂಬಿ ಹಗಲು ರಾತ್ರಿ ಇದೆಲ್ಲ ತುಂಬಿಕೇಶ್ ಏನದ ಅಕ್ರಮವಾಗಿ ಮಾರಾಟ ಮಾಡಿದ್ರು ಕೂಡ ರಸ್ತೆ ಮೇಲೆ ಗಾಡಿ ಹೋದ್ರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತಕ್ಕಂಥದ್ದು. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಗುಡ್ಡಗಾಡ ನೈಸರ್ಗಿಕ ಸಂಪತ್ತನ್ನು ಹಾಳು ಮಾಡತಕ್ಕಂಥವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಇಲ್ಲಾಂದರೆ ಮುಂಡ್ರಿಗಿ ಸರ್ಕಲ್ನಲ್ಲಿ ರಸ್ತೆ ತಡೆದು ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಕೆ ನೀಡ್ತೇನೆ. ಯಾದಗಿರಿ ತಾಲೂಕಲ್ಲಿ ಮುಂಡ್ರಿ ಗ್ರಾಮದಲ್ಲಿ ಮರಮು ಉಸುಗು ಎಲ್ಲ ದಂಧೆ ನಡ್ಲಿಕ್ಕತ್ತದ. ಈ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಂಡು ಕುಂತ್ಬಿಟ್ಟಿದ್ದಾರೆ. ನೋಡಿದ್ರನ್ನ ನೋಡ್ಲಾರ ಅಧಿಕಾರಿಗಳಿಗೆ ಶ್ಯಾಮ್ಲಾರ ಅದ್ರೊಳಗಡೆ ಅವರೇ ಶ್ಯಾಮ್ಲ ಸಲ ಎಲ್ಲ ಮರಮು ಉಸುಗು ರಾತ್ರಿ ಹಂಗೆ ಹೊಡಿತಾರ, ಹಗಲಂಗೆ ಹೊಡಿತಾರ. ಯಾರ್ದು ಅಸಲು ಇವ್ರಿಗೆ ಭಯನೇ ಇಲ್ಲ. ಬೈಲಾರ್ದು ಈ ದಂಧೆ ನಡೆದವ, ಕಡಿವಾಣ ಹಾಕ್ಬೇಕು ಇದ್ರಲ್ಲಿ. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.